ಹಾಯ್ ಎಲ್ಲರಿಗೂ. ಇವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ. ಹಾಗೆಯೇ ನುಗ್ಗೆ ಸೊಪ್ಪಿನ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ನುಗ್ಗೆ ಸೊಪ್ಪು ಇದರಲ್ಲಿ ತುಂಬ ಪ್ರಯೋಜನಗಳಿದ್ದಾವೆ. ಇದರಿಂದ ನಮ್ಮ ಬಾಡಿಗೆ ತುಂಬ ಪ್ರಯೋಜನಗಳಿದ್ದಾವೆ ನೋಡಿ. ಕ್ಯಾನ್ಸರ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ಶುಗರ್ನ ಸಹ ಕಂಟ್ರೋಲ್ ಮಾಡುತ್ತೆ. ಕಣ್ಣಿನ ದೃಷ್ಟಿನೇ ಯಾವಾಗೂ ಚೆನ್ನಾಗಿರುತ್ತೆ. ಇದರ ಜ್ಯೂಸ್ ಕುಡಿಯೋದ್ರಿಂದ ಮೂತ್ರದಲ್ಲಿನ ಕಲ್ಲು ನಿವಾರಣೆ ಆಗುತ್ತೆ. ದೇಹದಲ್ಲಿ ಕೆಂಪು ರಕ್ತಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹೈ ಬಿ ಪಿನ ಕಂಟ್ರೋಲ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ನುಗ್ಗೆ ಸೊಪ್ಪಿಂದ ಸಾರು ಪಲ್ಯ ಆಗಾಗ ಮಾಡ್ಕೊಂಡು ತಿನ್ನೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳಿದ್ದಾವೆ. ಇಂಥ ಸೊಪ್ಪನ್ನು ಯಾಕೆ ಬೇಡೋಣ? ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ಇದರಿಂದ ಒಂದು ಪಲ್ಯನ ಮಾಡಿಬಿಡೋಣ. ಇವತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಪಲ್ಯಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ಹಾಗೆಯೇ ಬೇಯಿಸ್ಕೊಂಡಿರೋ ಹೆಸರು ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸು, ಬೆಲ್ಲ, ಹಾಗೆಯೇ ತೆಂಗಿನ ತುರಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದ್ದಾಗೇ ಇವಾಗ ಬೆಳ್ಳುಳ್ಳಿ, ಹಾಗೆಯೇ ಒಣಮೆಣಸು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಆಗಿದೆ. ಇವಾಗ ನುಗ್ಗೆ ಸೊಪ್ಪು, ಹಾಗೆಯೇ ಹೆಸರು ಕಾಳು ಬೇಯಿಸ್ಕೊಂಡಿರೋದು, ಅರಿಶಿಣ ಒಂದು ಅರ್ಧ ಸ್ಪೂನು, ಹಾಗೆಯೇ 1 ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಇದೊಂದು ಸ್ವಲ್ಪ ಕಹಿ ಇರುತ್ತೆ. ಹಾಗೆಯೇ ತೆಂಗಿನ ತುರಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಬೇಯೋ ತನಕ ಬಿಟ್ಟರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ. ವಾರಕ್ಕೆ ಒಂದು ಸರಿಯಾರು ಮಾಡ್ಕೊಂಡು ತಿಂತಾಯಿರಿ. ಹೆಲ್ತಿಗೆ ತುಂಬ ಒಳ್ಳೆಯದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರಪ್ಪ. ಸಬ್ಸ್ಕ್ರೈಬ್ ಮಾಡೋಕ್ಕೆ ದುಡ್ಡು ಕಟ್ಟಾಗಲ್ಲ, ಫ್ರೀ ಇರುತ್ತೆ. ಥ್ಯಾಂಕ್ ಯು.